9 ಗುಂಡೇಟುಗಳನ್ನು ತಿಂದಿದ್ದ ಅದೇ ಸೈನಿಕ ಮುಂದೆ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಮಿಲಿಟರಿ ವಿಜಯವನ್ನು ಸಾಧಿಸಿ ತೋರಿದ್ದರು. ಇದು ಸ್ಯಾಮ್ ಬಹದ್ದೂರ್ ಅವರ ವಿರೋಚಿತ ಸಾಹಸದ ಕಥೆ. ಅವರ ನಿಜವಾದ ಶೌರ್ಯದ ಕಥೆ 2ನೇ ಮಹಾಯುದ್ಧದ ಸಮಯದಲ್ಲಿ ಪ್ರಾರಂಭವಾಗುತ್ತದೆ. 1942ರಲ್ಲಿ ಬರ್ಮಾ ಅಂದರೆ ಈಗಿನ ಮ್ಯಾನ್ಮಾರ್ನಲ್ಲಿ ಪರಿಸ್ಥಿತಿ ಅತ್ಯಂತ ಉದ್ವಿಗ್ನವಾಗಿತ್ತು. ಜಪಾನಿನ ಸೈನ್ಯವು ವೇಗವಾಗಿ ಮುನ್ನಡೆಯುತ್ತಿತ್ತು ಮತ್ತು ಮ್ಯಾನ್ಮಾರ್ನಲ್ಲಿ ಸಿತಾಂಗ್ ನದಿಯ ಬಳಿ ಇದ್ದ ಸೇತುವೆ ಮಿತ್ರ ದೇಶಗಳಿಗೆ ಅಪಾರ ಕಾರ್ಯತಂತ್ರದ ಮಹತ್ವವನ್ನು ಹೊಂದಿತ್ತು. 1942ರ ಫೆಬ್ರವರಿ 22ರಂದು ಜಪಾನಿನ ಪಡೆಗಳು ಹಠಾತ್ ದಾಳಿ ನಡೆಸಿ ಮ್ಯಾನ್ಮಾರ್ನಲ್ಲಿರುವ ಪಗೋಡಾ ಬೆಟ್ಟವನ್ನು ವಶಪಡಿಸಿಕೊಂಡವು. ಇದು ಸಿತಾಂಗ್ ಸೇತುವೆಯನ್ನು ಅಪಾಯಕ್ಕೆ ಸಿಲುಕಿಸಿತು. ಆ ಸಮಯದಲ್ಲಿ ಬರ್ಮಾ ಭಾರತದ ಪೂರ್ವ ದ್ವಾರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಜಪಾನಿನ ಸೈನ್ಯವು ಈ ಸೇತುವೆಯನ್ನು ದಾಟಿದ್ದರೆ ಅವರ ಮುಂದಿನ ಗುರಿ ಈಶಾನ್ಯ ಭಾರತವಾಗಬಹುದಿತ್ತು. ಆದ್ದರಿಂದ ಇದು ಭಾರತದ ಭದ್ರತೆಗೂ ಸಂಬಂಧಪಟ್ಟಿತ್ತು. ಆ ಸಮಯದಲ್ಲಿ ಕೇವಲ 27 ವರ್ಷ ವಯಸ್ಸಿನವರಾಗಿದ್ದ ಯುವ ಕ್ಯಾಪ್ಟನ್ ಸ್ಯಾಮ್ ಮಾಣೆಕ್ ಶಾ 4x12 ಫ್ರಾಂಟಿಯರ್ ಕೋರ್ಸ್ ರೆಜಿಮೆಂಟ್ನ ಎ ಕಂಪನಿಗೆ ಕಮಾಂಡಿಂಗ್ ಮಾಡುತ್ತಿದ್ದರು. ಅವರು ತಕ್ಷಣ ತಮ್ಮ ಸೈನ್ಯದೊಂದಿಗೆ ಪ್ರತಿದಾಳಿ ನಡೆಸಿದರು. ಗುಂಡುಗಳ ಸುರಿಮಳೆಯ ನಡುವೆ ಅವರು ಫೈರ್ ಆ್ಯಂಡ್ ಮೂವ್ ತಂತ್ರವನ್ನು ಅಳವಡಿಸಿಕೊಂಡರು. ಒಂದು ತುಕಡಿಯು ಶತ್ರುಗಳ ವಿರುದ್ಧ ಗುಂಡು ಹಾರಿಸಿದರೆ ಇನ್ನೊಂದು ತುಕಡಿಯು ಸ್ಥಿರವಾಗಿ ಮುನ್ನಡೆಯುತ್ತಿತ್ತು. ಸ್ಯಾಮ್ ಅವರು ಮುಂಚೂಣಿಯಲ್ಲಿ ನಿಂತು ತನ್ನ ಸೈನಿಕರಿಗೆ ಸನ್ನೆಗಳು ಮತ್ತು ಮೌಖಿಕ ಆಜ್ಞೆಗಳ ಮೂಲಕ ನಿರ್ದೇಶಿಸುತ್ತಿದ್ದರು. ಅವರ ಧೈರ್ಯವು ಸೈನಿಕರ ಮನೋಸ್ಥೈರ್ಯವನ್ನು ಹಲವು ಪಟ್ಟು ಹೆಚ್ಚಿಸಿತು. ಭೀಕರ ಯುದ್ಧದ ನಂತರ ಮ್ಯಾನ್ಮಾರ್ನ ಪಗೋಡಾ ಬೆಟ್ಟವನ್ನು ಅಂತಿಮವಾಗಿ ವಶಪಡಿಸಿಕೊಳ್ಳಲಾಯಿತು. ಆದಾಗ್ಯೂ ಈ ಕಾರ್ಯಾಚರಣೆಯ ಸಮಯದಲ್ಲಿ ಜಪಾನಿನ ಸೈನಿಕನ ಮೆಷಿನ್ ಗನ್ನಿನಿಂದ ಹಾರಿದ ಗುಂಡುಗಳು ಸ್ಯಾಮ್ ಮಾಣೆಕ್ ಶಾ ಅವರಿಗೆ ತಗುಲಿದವು. ಏಕಕಾಲದಲ್ಲಿ 9 ಗುಂಡುಗಳು ತಗುಲಿ ರಕ್ತದಲ್ಲಿ ತೋಯ್ದ ಅವರು ನೆಲಕ್ಕೆ ಕುಸಿದು ಬಿದ್ದರು. ಆ ಸಮಯದಲ್ಲಿ 17ನೇ ಪದಾತಿ ದಳದ ವಿಭಾಗದ ಕಮಾಂಡರ್ ಆಗಿದ್ದ ಮೇಜರ್ ಜನರಲ್ ಡೇವಿಡ್ ಕೋವಾನ್ ಅವರು ಸ್ಯಾಮ್ ಅವರ ಧೈರ್ಯದಿಂದ ಎಷ್ಟು ಪ್ರಭಾವಿತರಾದರೆಂದರೆ ಅವರು ಯುದ್ಧ ಭೂಮಿಯಲ್ಲಿಯೇ ಅವರ ಸಮವಸ್ತ್ರಕ್ಕೆ ತಮ್ಮ ಮಿಲಿಟರಿ ಕ್ರಾಸ್ ಪದಕವನ್ನು ಹಾಕಿದರು. ಏತನ್ಮಧ್ಯೆ ತೀವ್ರವಾಗಿ ಗಾಯಗೊಂಡಿದ್ದ ಸ್ಯಾಮ್ ಅವರನ್ನು ಆಸ್ಟ್ರೇಲಿಯಾದ ಶಸ್ತ್ರಚಿಕಿತ್ಸಕರ ಬಳಿಗೆ ಕರೆದೊಯ್ದಾಗ ವೈದ್ಯರು ಅವರು ಬದುಕುಳಿಯುವುದು ಅಸಂಭವವೆಂದು ಭಾವಿಸಿದ್ದರು. ಆದರೆ ಏನಾಯಿತು ಎಂದು ವೈದ್ಯರು ಅವರ ಬಳಿ ಕೇಳಿದಾಗ ಸ್ಯಾಮ್ ಮುಗುಳ್ನಗುತ್ತಾ ಒಂದು ಹೇಸರಗತ್ತೆ ನನ್ನನ್ನು ಒದೆಯಿತು ಎಂದು ಉತ್ತರಿಸಿದರು. ಅವರ ಧೈರ್ಯದಿಂದ ಪ್ರಭಾವಿತರಾದ ವೈದ್ಯರು ತಕ್ಷಣವೇ ಶಸ್ತ್ರಚಿಕಿತ್ಸೆ ಮಾಡಿದರು ಮತ್ತು ಸ್ಯಾಮ್ ಸಾವಿಗೆ ಸೆಡ್ಡು ಹೊಡೆದು ಹಿಂತಿರುಗಿದರು. ನಂತರ ಈ ಅತ್ಯಂತ ಧೈರ್ಯಶಾಲಿ ಸೈನಿಕ 1971ರ ಯುದ್ಧದಲ್ಲಿ ಭಾರತವನ್ನು ಐತಿಹಾಸಿಕ ವಿಜಯದತ್ತ ಕೊಂಡೊಯ್ದ ಕಮಾಂಡರ್ ಆದರು ಮತ್ತು 1973ರಲ್ಲಿ ದೇಶದ ಮೊದಲ ಫೀಲ್ಡ್ ಮಾರ್ಷಲ್ ಆದರು. ಸ್ಯಾಮ್ ಮಾಣೆಕ್ ಶಾ ಕೇವಲ ಸೈನಿಕರಾಗಿರಲಿಲ್ಲ, ಬದಲಾಗಿ ಭಾರತೀಯ ಸೇನೆಯ ಶೌರ್ಯದ ಜೀವಂತ ಸಂಕೇತವಾಗಿದ್ದರು.